ನಾಲ್ಕು ದಾಳಿಂಬ್ರಿ ಕಾಳು ಬಾಯಿ ಹಾಕು. ಏ ಅತ್ತಿ ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಗ್ಯಾಟಿ ತಿರ್ಗೊಂಡ್ ಕೊಡ್ತಾನೆ. ನಾ ಏನು ಇಲ್ಲಿ ಚಂದಕ್ಕದೀನೇನು? ನೀವು ಹಿಂಗತಿ ಮಾಡ್ತೀರಂತೆ ಒಟ್ಟು ಹುಡುಗ ಬುದ್ಧಿ ಓದಿರಿ ಅದಕ್ಕಂತೇಳಿ ನಿಮಗೆ ಹೇಳೋರು ಕೇಳೋರು ಇಲ್ಲ ಅಂತೇಳಿ ಅದಕ್ಕೆ ನಾ ಅದೀನಿ. ನೀನು ನೋಡ್ಕೊಳಕ ಜಪಾನ ಜತ್ನ ಮಾಡಕ ನಾ ಇರೋದು. ನಾ ಹೇಳ್ದಷ್ಟು ಕೇಳು. ತಗೋ ಈ ದಾಳಿಂಬ್ರಿ ಬೀಜ ತಿನ್ನು. ಹೊಟ್ಲಿದ್ದಾಗ ತಿನ್ಬೇಕು. ರಗತ್ತಾಗತ್ತ. ಅದು ಬ್ಯಾಡ ಇದು ಬ್ಯಾಡ ಅಂತೇಳಿ ಅಂದ್ರೆ ಹೆಂಗ? ನಾಳೆ ಹೊಟ್ಟೆನ ಕೂಸು ಕೈ ಕೊಟ್ಟು ಹುಟ್ಟತ್ ನೋಡು. ಊಟದಾಗ ಬೆಳ್ಳುಳ್ಳಿ ಬಂತಂದ್ರೆ ಹಿಂದಕ್ಕೆ ಸರಿಸಿ, ಕರಿಬೇವು ಬಂತಂದ್ರೆ ಹಿಂದಕ್ಕೆ ಸರಿಸಿ ಊಟ ಮಾಡ್ತಿ. ಇರೋದ ಅದ್ರಾಗ ಇರ್ತತಿ ಒಟ್ಟು. ಅದನ್ನ ಬಿಟ್ಟು ಒಣ ಒಣದು ಬಣ ಬಣ ತಿಂತಾಳ. ಏನದು ನೀನು ನಿನ್ನ ಗಂಡ ತಂದು ಕೊಟ್ನಲ್ಲ, ಕಪ್ಪರ್ಸ್ಕೊಂಡು ತಿಂದಿ. ಅತ್ತಿ ಅದು ಪಾನಿಪುರಿ. ಏನ್ ಪುರಿನ ಏನ? ಒಟ್ಟು ಅದೇನದು ಪಾನಿಪುರಿ ಅನ್ನ ಒಟ್ಟು ಜೊಲ್ಲ ಸೋರಿಸ್ತಾವ. ಅದ್ರಾಗ ಏನು ಮಣ್ಣಂಗಟ್ಟಿ ಇರ್ತತಿ? ನನಗೇನು ಅದೇನ ಬೇಸಿನಿಸ್ಲಿಲ್ಲ. ಅಂತದೆಲ್ಲ ತಿಂದ್ರ ಮಕ್ಕಳು ತಂದೃಷ್ಟಿ ಉಡ್ತಾವನ ಕೈ ಕೊಟ್ಟು ಉಡ್ತಾವ ನೋಡು. ಮನೆಯಂದು ಊಟ ತಿನ್ಬೇಕು. ಹೊಟ್ಲಿದ್ದಾರು ಹಣ್ಣು ಹಂಪ್ಲ ತಿನ್ಬೇಕು. ಇನ್ನೊಂದು ಸ್ವಲ್ಪ ಸರಿಯಾಗಿ ಹೇಳತ್ತಿ. ನನ್ನ ಮಾತು ಒಟ್ಟ ಕೇಳ್ತಿದ್ದಿಲ್ಲ. ಈಗ ನೀನು ಇಲ್ಲಿದ್ದು ಬರೋಬ್ಬರಿ ಮಾಡಿ ನೋಡು. ನನ್ಗೆ ಅದಕ್ಕೆ ಗೊತ್ತಾಗಿನೇ ಇಲ್ಲಿರೋದು ನಾನು. ನಾಟಕ ಬಿಷ ನಾಟಕ. ಬಾಯ್ಲೆ. ಬಂದೆ. ಇದೇನ ನಿಮ್ಮ ಪೇಟು ಪೀಡ ಇದ್ದಂಗೆ ಐತಿ ಬಿಡಿದು. ಎಲ್ಲ ನಾನು ಕೇಳಿ ಮಾಡಂತತಿದ್ದೆ. ಯಾವ್ದು ಬಿಡ ಪೀಡ ಲೇ ಆತಿ. ಅವ್ರಿಬ್ರು ಬರೋಬ್ಬರಿನಾರ ಅದಾರಿಲ್ಲ. ನಮ್ಮ ಹುಡುಗಿನ ಚಂದ್ರ ಇಟ್ಕೊಂಡನಿಲ್ಲ ಟೊಕಳೆ. ನೀವಿಬ್ರು ಗಂಡ ಎಂತಿ ಎಷ್ಟು ಚಂದ ಇರ್ತೀರಿ. ಈಗ ನಮ್ಮ ಭಾರತಿ ಗಂಡ ಆಕಿ ಯಾಕ ಚಂದ ಇದ್ದಂಗಿಲ್ಲ ಇವರು. ಎತ್ತಿ ಭಾರತಿ ಅಕ್ಕ ಗಂಡಗ ಹೆಂಡತಿ ಅಂದ್ರೆ ಒಂದು ಬೋಗುದು ವಸ್ತು ಆಗ್ಬಿಟ್ಟಾಳ. ಅವ ಉಳ್ಕೆದ್ದು ಯಾವುದೋ ತಲೆ ಕೆಡಿಸ್ಕೊಂಡಂಗಿಲ್ಲ. ಅಯ್ಯ ಭಾಡ್ಯ ಇವಂಗನ ಹೋಗ್ರೊಳಗೆ ಸರಿಯಾಗಿ ಬುದ್ಧಿನ ಕಲಿಸ್ತಾನೆ ನಾನು. ಹಂಗ ಬಿಡು ಮಗಳಲ್ಲ ನಾನು. ನಿನ್ನೆ ಕುಬ್ಸಕ್ಕೆ ನಿಮ್ಮ ಹೆಣ್ಣು ಮಗಳನ್ನ ಕರೀಲಿಲ್ಲ ನೀವು? ಆಕೆ ಕರೆದ್ರೂ ಬರಂಗಿಲ್ಲ ಬಿಡು. ಅಯ್ಯೋ ಏನವ ನಿಮ್ಮ ಮನ್ಯಾಗ ಅದಕ್ಕೆ ಒಂದು ದಿವಾಳಿಗೆ ಒಂದು ಹೇಳ್ತ. ಏನವ ನಿನ್ನ ಗಂಡಂದು ಟವಲ್ ಬೇಕಾಗಿತ್ತಂತತಿ. ಹೆಚ್ಚಿನ ಸಡಗ್ರ ಅಥವಾ ನಿನ್ನ ಗಂಡಂದು ಬರ್ತೇವ ನಾಳೆ ಗಟ್ಟ ಹಾಕೋದೈತಿ. ಅದಕ್ಕೆ ನೋಡಿಲಿ 9 ದಿನ ಚಂದಾಗ ಪೂಜೆ ಮಾಡು. ಬನ್ನಿ ಮರಕ್ಕೆ ಪೂಜೆ ಮಾಡ್ಬೇಕು ಅನಿಸಿನ್ಯಾಗ ಹೋಗಿ ಪೂಜೆ ಮಾಡಿದ್ರೆ ಒಳ್ಳೇದಾಕತಿ. ನಿನಗೂ ಆದಷ್ಟು ಲವು ಆಯಿ ಬರ್ತತಿ. ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನಾವು ಕೇಳಿದ್ದು ವರ ಕೊಡ್ತಕ್ಕಂಥ ಬನ್ನಿ ಮರ. ಗೊತ್ತನ? ಅದಕ್ಕೆ ನಾಳಿಂದ ಬನ್ನಿ ಮರಕ್ಕೆ ಪೂಜೆ ಮಾಡು. ಹಂಗ ಗಟ್ಟ ಹಾಕ್ ಮನ್ಯಾಗ. ಏನು ನಡೆಯಕತ್ತಿಲ್ಲ? ಹೆಣ್ಮಕ್ಳು ಮಾತಾಡ್ತಿರ್ತಾರೆ. ಇವಂದೇನು ಅಲ್ಲಿ ಬಂದೇ ಬಿಡ್ತಾನ. ಏನೂ ಇಲ್ಲಪ್ಪ. ನಾವು ಅತಿ ಸೊಸ್ತ್ಯಾರು ಮಾತಾಡ್ಕೊಳಕತ್ತಿದ್ವ್ಯಾ. ಆದರೂ ತಮ್ಮ ನೀನು ಬಾ ತಿಳಿ ಕೆಡಿಸುವಂತಿಪ್ಪ. ಹೆಣ್ಮಕ್ಳು ಏನೋ ವಿಚಾರ ಇರ್ತಾವು. ಮಾತಾಡೋದು ಕಾತಾಡೋದು ಇರ್ತತಿ. ಹಂಗ ಒಂದಿಟ್ಟು ಮಾತಾಡಕತ್ತಾಗ ಏನು ಎತ್ತ ಅಂತೇಳಿ ಕೇಳೋದನ. ಈಗ ನಿಮ್ಮ ಗಂಡ್ಮಕ್ಳು ವ್ಯವಹಾರ ಇರ್ತಾವ. ಮನಿ ಹೆಣ್ಮಕ್ಳು ಏನಾರ ಕೇಳ್ತಾರನ? ಹಂಗ ನೀವು ಹೆಣ್ಮಕ್ಳದು ಅತಿ ಹಂಗತಿ ಕೇಳಬಾರ್ದು. ಅದು ನಿಮ್ಮ ಮನೆ ಪದ್ಧತಿ ಇರ್ಬೇಕ್ರಿ. ನಮ್ಮ ಮನೆ ಹಂಗತಿ ಇಲ್ರಿ. ಎಲ್ಲ ಕೇಳಿ ಮಾಡ್ಬೇಕ್ರಿ. ಅದೇನದು ಏನೋ ಗಟ್ಟ ಪಟ್ಟ ಅನ್ನಕತ್ತಿದ್ರಲ್ಲ ಬಾತಿ? ಅದು ನಾಳೆ ಘಟಸ್ಥಾಪನೆ ರೀ. ಅಂದ್ರೆ ದಸರಾ ಚಲೋ ಆಕೈತಿ. ಅದಕ್ಕೆ ದೀಪ ಹಾಕಾರ ಮತ್ತು ಗಟ್ಟ ಹಾಕಾರ. ಅದಕ್ಕೆ ಅತ್ತಿ ನೀನು ಮಾಡುವ ನಿನಗೂ ಒಳ್ಳೇದಾಗತ್ತ ಅಂತಂದ್ಲು. ಬನ್ನಿ ಮರದ ಪೂಜೆಗೆ ಬನ್ನಿ ಮರನ ಪೂಜೆ ಮಾಡ್ಬೇಕು ಅಂತ ಹೇಳಕತ್ತಿದ್ಲು. ಇಲ್ಲಾರ್ದ ಇರುವಿ ಬಿಟ್ಕೊಂಡ್ರಂತೆ. ನಮ್ಮ ಮನೆಗೆ ಅವೆಲ್ಲ ಪದ್ಧತಿ ಇಲ್ಲ. ದೇವ್ರ ಪೂಜೆ ಮಾಡೋದಕ್ಕೆ ಪದ್ಧತಿ ರೀತಿ ರಿವಾಜ್ ಅಂತ ಇರ್ತತನಪ್ಪ. ದೇವ್ರ ಪೂಜೆ ಅಂದ್ರೆ ಎಲ್ಲಾರು ಮಾಡ್ಬೋದು. ಬಾತಿ ನಿಮ್ಮ ಅತ್ತೆಯರಿಗೆ ಹೇಳು. ಏನು ಎಲ್ಲಾದ್ರಿಗೂ ನಮ್ಮ ಮನ್ಯಾಗ ಹಿರೇತನ ಮಾಡಕ್ ಬರ್ತಾರಲ್ಲ ಇವ್ರು. ಸರಿ ಅಲ್ಲ ಅಂತೇಳು. ಅತಿಥಿಯಾಗಿ ಬಂದಾರ, ಅತಿಥಿ ತರ ಇದೆ ಅಂತೇಳು. ಯಪ್ಪ ಮತ್ತೆ ಅದನ್ನ ಹೇಳು ಅನ್ನೋದೇನೈತಿ? ನನ್ನ ಕಿವಿಗೂ ಬಿದ್ದತ್ಯಾಳ. ನಾನು ಅತಿಥಿ ತರನದೇನಪ್ಪ. ನಾ ಏನ ನಿಮ್ಮ ಮನೆ ಹಿರೇತನ ಮಾಡಕ್ಕಂಕರು ಬಂದಿಲ್ಲ. ಪೂಜೆ ಪುನಸ್ಕಾರ ಮಾಡ್ಬೇಕು. ಅದನ್ನ ನಾ ಹೇಳಕತ್ತೀನಿ. ನಾ ಏನ ನನ್ನ ಸೊಸ್ತ್ಯಾರಿಗೆ ಹಾಳಿನ ಬಾಳೆದ್ದು ಏನು ಹೇಳ್ಕೊಡಕತ್ತಿಲ್ಲ. ನೀ ಅನ್ಕೊಂಡಂಗ ನಮ್ಮ ಮನ್ಯಾಗ ಅದು ಪದ್ಧತಿ ಇಲ್ಲಪ್ಪ. ಇನ್ನೊಂದು ಹೇಳ್ತೀನಿ ತಮ್ಮ, ಎಲ್ಲಾನು ಹೇಳೋದು ಕೇಳೋದು ಇಂಥ ಪೂಜೆ ಪುನಸ್ಕಾರ ಮಾಡೋದನ್ನು ಗಂಡನ ಕೇಳಿ ಮಾಡೋಕ್ಕಾಗತ್ತನ? ಕುಂತ್ರು ನಾನು ಕೇಳಿ ಮಾಡು, ನಿಂತ್ರು ನಾನು ಕೇಳಿ ಮಾಡು. ಏನತ್ತಮ್ಮ ಇದು? ಎಂಥ ಪದ್ಧತಿ ಅದ? ನಿನಗೆ ಹೆಂಗೆ ಸ್ವಾತಂತ್ರ್ಯ ಇರ್ತತೋ ಅವ್ರಿಗೆ ಹೆಂಗೆ ಸ್ವಾತಂತ್ರ್ಯ ಇರ್ತತಪ್ಪ. ಏನು ತಾಯಿ ಕಟ್ಕೊಂಡ್ ಬಂದಿ ಅಂದ್ರೆ ಏನು ಮುಗ್ದಾನ ಹಾಕಿ ಕಟ್ಕೊಂಡ್ ಬಂದಂಗನ ಏನು ದನ ಹೇಳ್ಕೊಂಬಂದಂಗ ಅಂತ ಮಾಡಿ ಹೆಂಗೆ? ಆಕಿಗೂ ಸ್ವಾತಂತ್ರ್ಯ ಐತಿ. ಏನು ಎಲ್ಲ ಹೇಳಿ ಕೇಳೋ ಮಾಡೋದಂದ್ರೆ ಅತಿ ಚಂದಲ್ಲಿ ನೋಡ್ತಮ್ಮ ಅದು. ಎಲ್ಲಾನು ಹೇಳೋದು ಕೇಳೋದು ಅಂತೀಯಲ್ಲ. ನೀನು ಹೊರಗೆ ಹೋಗೋ ಮುಂದಾಗ ಎಲ್ಲಿ ಹೊಂಟಿ ಏನು ಎತ್ತ ಅಂತ ಹೆಂಡತಿ ಹೇಳಿ ಹೋಗ ಕಲಿ. ಬರೀ ಕೆಟ್ಟ ಹೇಳ್ದಂಗೆ ಕೇಳೋದಂಗ ಅಲ್ಲ. ನೀನು ಹೇಳೋದು ಕೇಳೋದು ಮಾಡ್ಬೇಕಪ್ಪ. ಅದು ನಮ್ಮ ಬಾವರಿಗೆ ಗೊತ್ತೇ ಇಲ್ಲ. ನಮ್ಮ ಅಕ್ಕನ ಕೇಳೋದು ಒಟ್ಟ ಗೊತ್ತು. ಅವ್ರು ಹೇಳಿ ಹೋಗೋದಂಕ್ರು ಒಟ್ಟ ಗೊತ್ತಿಲ್ಲ. ಈ ಮುಡಿ ಒಟ್ಟ ಬರೋಬ್ಬರಿ ಇಲ್ಲ. ಆದಷ್ಟು ಈ ಮುಚ್ಚಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ನಮ್ಮ ಮನೆಗೆ ಬಂದು ಅಧಿಕಾರ ಚಲಾಯಿಸ್ತಾಳೆ.
ಹೆಣ್ಮಕ್ಳಿಗೆಲ್ಲ ಹೇಳಿ ಹೋಗುದನ್ರಿ? ಹಂಗ ಹೆಣ್ಣದಕಿನ ಎಲ್ಲಾನು ಗಂಡಗೆ ಹೇಳೇ ಮಾಡೋದನಪ್ಪ. ಕೆಲವೊಂದು ವಿಚಾರ ಹೇಳು ಇರ್ತಾವ, ಕೆಲವೊಂದು ವಿಚಾರ ಹೇಳು ಇರಂಗಿಲ್ಲ. ಎಲ್ಲಾನು ಹೇಳಿ ಬಾಳೆ ಮಾಡಂದ್ರೆ ಆಗಂಗಿಲ್ಲ. ಮಾಮ ನಿನ್ನ ಮಾತಿಗೆ ಉತ್ತರ ಕೊಡಲಾರ್ದಕ್ಕ ಸುಮ್ಮನೆ ಹೋಗ್ಬಿಟ್ಟ ಬಾಯಿ ಮುಚ್ಕೊಂಡು. ಆದ್ರೂ ಒಂದಿಟ್ಟು ಸೊಸೆ ಪಿಸಾಚಿ ಇದ್ದಂಗಿಲ್ಲ. ಅತ್ತಿ ಹಂಗಲ್ಲದ. ನಾವು ಮಂದಿ ಕೂಡ ಮಾತಾಡಿದ್ರ ಇವ್ರ ಹುಳುಕು ಮಂದಿ ನಮ್ಮ ಮುಂದೆ ಹೇಳ್ತಾರ, ಮತ್ತು ನಮ್ಮ ಹಿಡಿತ ತಪ್ತಾರ ಅಂತ ಇವ್ರದ್ದು ಆಟದ. ಮೊದ್ಲೇಕ್ ನಮ್ಮ ಮನೆಯವರು ಹಂಗೆ ಇದ್ರು, ಈಗ ಬದಲಾಗ್ಯಾರವ ಅವ್ರು. ಅದಕ್ಕೆ ಆಜು ಬಾಜುದವ್ರನ್ನೂ ಹೊತ್ಕೊಳಂಗಿಲ್ಲ, ಯಾರು ಕೂಡ ಮಾತಾಡೋಂಗಿಲ್ಲ. ಹಂಗತಿ ಇರ್ಬೇಕಂತಾರ ಅವರು. ಅದು ಯಾಕ? ಇದನ್ನೆಲ್ಲ ಸುದ್ದಿ ಮಾಡೇ ಹೋಕ್ಕೇನ್ ತಡಿ. ಆದ್ರೂ ಬಾರ್ತಿ ನೀ ಸುಮ್ಮನೆ ಇರ್ತಿ ಬಿಡ. ಎತ್ತಿ ದೊಡ್ಡ ಆಳ ತೊಡೀನಿ, ಇನ್ನೇನಿಲ್ಲ, ಕೆಡುವುದೊಂದ ಬಾಕಿ. ಕೆಡಿವಿ ಮಣ್ಣು ಮುಚ್ಚಿಬಿಟ್ರೆ ಮುಗಿದು ಹೋತು. ಆಡದೆ ಮಾಡುವವನು ಸರ್ವೋತ್ತಮ ಅಂತ ಎತ್ತಿ. ಏನೋ ಯವ್ವ, ನನಗೆ ಇವರಿಬ್ರು ಗಂಡ ಅಂತೀಯ ಹಕ್ಕಿಕತ್ತ ತಿಳಿಯವಲ್ದು. ಆಕೆ ಅಕ್ಕ ಬೆರಿಕೆ ಭಾಳದಾಳ ಆಕೆ. ನಮ್ಮ ಗತೆ ಲೊಡ ಲೊಡ ಮಾತಾಡಕ್ಕೆ ಹೋಗಂಗಿಲ್ಲ. ಆದ್ರೆ ಏನು ಮಾಡ್ಬೇಕು ಅದನ್ನು ಮಾಡಿರ್ತಾಳೆ ಆಕೆ. ಅಯ್ಯವ್ವ, ನಾವು ಲಗು ಬಂದೀವಂದ್ರೆ ನಮ್ಕಿನ ಲಗುನ ಬಂದು ಆಲಿ ಪೂಜೆ ಮಾಡ್ಬೇಕ್ಯಾರ ನೋಡಿ ಬನ್ನಿ ಗಿಡಕ್ಕೆ. ಹೌದು ನೋಡೈತಿ. ಮತ್ತು ನಿನ್ನ ಗಂಡ ಏನಾರ ನಾನು ಪೂಜೆ ಯಾಕೆ ಮಾಡ್ತಿ ಏನು ಎತ್ತ ಅಂತೇಳಿ? ಅಯ್ಯೋ, ಅವ ಒಂಥರ ಸೈರನ್ ಇದ್ದಂಗೆ ವಟ 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 ಹಸ್ತಾನ. ನಾ ಕಿವಿಲಿ ಕೇಳಿದ್ದನು ಕೇಳಾರ್ದಾರ ಥರ ಸುಮ್ಮನೆ ಮನ್ಕೊಂಡ್ಬಿಡ್ತೀನಿ. ಅದು ಆರತಿ ಬರ್ತೀನಂತವ, ನಾನು ಬ್ಯಾಡ ಅಂದೆ. ಅಲ್ಲ ಬಸ್ರೇನ್ ಮಗಳು ಕತ್ತಲ್ದಾಗ ಇನ್ನೂ ಬೆಳಕರ ಬಿದ್ದಿರಂಗಿಲ್ಲ, ಕತ್ತಲ್ದಾಗ ಎಲ್ಲರೂ ಎಡಿ ಪಡಿ ಬಿದ್ದಿತ್ತಂತೇಳಿ. ಅತ್ತಿ ನೀ ಬಂದಿಂದ ನಮ್ಗೆ ಎಷ್ಟೋ ಒಂಥರ ಧೈರ್ಯ ಬಂದಂಗೆ ಆಗೈತೆ ಗೊತ್ತನ. ಯೋ ಹಿಂದೆಗಡೆ ಮಾತಾಡೋಣಂತ ಮೊದ್ಲಿಗೆ ಪೂಜೆ ಮಾಡ್ಯವ. ಮತ್ತು ನಿನ್ನ ಗಂಡ ಲಘು ಬರ್ಲಿಕ್ಕಂದ್ರೆ ಯಾರು ಕೂಡ ಮಾತಾಡಕ್ಕೆ ನಿಂತಾರ ಏನಂತೇಳಿ ಮತ್ತೆ ಇಲ್ಲಿಗೆ ಬಂದ್ಬಿಡವ. ಹೌದತ್ತಿ. ಅತ್ತಿ ಈಗ ಹೆಂಗೆ ಮಾಡಲಿ ಪೂಜೆನ? ಮೊದ್ಲೇಕ ಗಿಡಕ್ಕೆ ನೀರು ಹಾಕವ, ಹಾಕಿ ಅರ್ಶಿನ ಕುಂಕುಮ ಹಚ್ಚು, ಹೂವು ಏರ್ಸ. ಆರತಿ ಬೆಳಗ್ಗೆವ ಬೆಳಗ್ಗೆ 9 ಸುತ್ತ ಹಾಕ. ನೋಡಿಲಿ ಯವ್ವ, ಮುಂದಿನ ವರ್ಷ ಸಣ್ಣರೊಳಗೆ ನನ್ನ ಮಡ್ಲನಾಗ ಒಂದು ಕೂಸಿರ್ಬೇಕು ನೋಡತ್ತೇಳಿ ಬೇಡ್ಕೊ, ಚಂತಕ ಬೇಡ್ಕೊ ಯವ್ವ. ಯಾರ ಮಕ್ಕ ನೋಡ್ಬಾರ್ದು ಅಂದಿದ್ದು ನಾವು ಮುಂಜಾನೆ ಹೋತ ಅವ್ರ ಮಕ್ಕ ನೋಡೋಂಗ ಆತ್ ನೋಡು. ರಶ್ಮಿ, ಯಾ ಗಿಡಕ್ಕೆ ಸುತ್ತಾಕಿದ್ರೇನು, ಎಷ್ಟು ಪೂಜೆ ಮಾಡಿದ್ರೇನು? ಮನಸ್ಸಿನಾಗ ಒಳ್ಳೇದು ಇಟ್ಕೋಬೇಕು. ಒಬ್ಬರ ಬಗ್ಗೆ ಕೇಡ್ ಬಯಸ್ಬಾರ್ದು. ಒಳ್ಳೇದು ಬಯಸಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ. ಎಷ್ಟು ಪೂಜೆ ಮಾಡಿದ್ರ ಏನು ಫಲ ಸಿಗುತ್ತೆ? ಮನೆ ಹೆಣ್ಮಕ್ಳು ಹೊಟ್ಟೆ ಉಡ್ಸಿದ್ರೇನ ಚಲೋ ಆಗುತ್ತೇನ? ಎಷ್ಟು ಪೂಜೆ ಮಾಡಿದ್ರೇನು, ಪುನಸ್ಕಾರ ಮಾಡಿದ್ರೇನು? ಮನೆ ಹೆಣ್ಮಕ್ಳಿಗೆ ಕೇಡ್ ಬಯಸಿದ್ರೆ ಅವ್ರಿಗೆಂದೂ ಒಳ್ಳೇದಾಗಂಗಿಲ್ಲ. ಏತಂಗಿ ಯಾರು ನೀನು? ಯಾರಿಗನ್ನಕತ್ತಿ ನೀನು? ಅತಿ ಸುಮ್ಮಿರ ನೀನು. ಆಕೆ ನಮ್ಮ ಹೆಣ್ಮಗಳು. ಹೌದಾ? ಅಲ್ಲ ತಂಗಿ, ಗಿಡಕ್ಕೆ ಪೂಜೆ ಮಾಡಕ್ಕೆ ಬಂದಿ, ಪೂಜೆ ಮಾಡು. ಅಣ್ಣನ ಹೆಂಡತಿಗೆ ಹಿಂಗತಿ ಅಂತಾರನ ತಂಗಿ? ಚಲೋ ಬುದ್ಧಿದ್ದು ಅಂದ್ರೆ ನಾವು ಅಣ್ಣನ ಹೆಂಡ್ರು ಅಂತೇಳಿ ನಾವು ಇಟ್ಕೊಂತಿದ್ವಿ. ಆದ್ರೆ ಅಷ್ಟು ದೊಡ್ಡ ಗುಣನೂ ಇಲ್ಲ, ಚಲೋ ಬುದ್ಧಿನೂ ಇಲ್ಲ. ವೈನಿ ಹೋಲ್ ಬಿಡು. ಈಗ ನಾವು ಎದಕ್ಕೆ ಬಂದೀವಿ? ಪೂಜೆಕ್ಕಂತ ಬಂದೀವಿ, ಪೂಜೆ ಮಾಡೋಣ. ಸುಮ್ಮನೆ ಮನಸ್ಸು ಯಾಕೆ ಹಾಳು ಮಾಡ್ಕೊತೀರಿ? ಹೌದಿಲ್ಲ? ಹೌದು ಬಿಡವಾ, ನೀ ಅನ್ನೋದು ಕರೆ ಐತಿ. ಇನ್ನೊಬ್ರ ಸಂಬಂಧ ನಾವ್ಯಾಕೆ ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೋಬೇಕು? ಒಂದು ಹೇಳ್ತೀನಿ ರಶ್ಮಿ, ಎಷ್ಟು ಗಿಡಕ್ಕೆ ಸುತ್ತಾಕಿದ್ರೆ ಏನು ಮಾಡಿದ ಪಾಪ ಒಟ್ಟೆ ಬಿಡಂಗಿಲ್ಲ. ಒಬ್ರು ಕೇಡ ಬಯಸಿದ್ರೆ ಅದು ಎಂದೂ ಬಿಡಂಗಿಲ್ಲ. ಒಂದಿಲ್ಲ ಒಂದಿನ ನಮ್ಮ ಸುಟ್ಕೊಂಡು ತಿಂತತಿ. ಅಯ್ಯ, ಈಕಿ ಪೂಜೆ ಮಾಡಕ್ ಬಂದಿಲ್ಲ. ನಿನ್ನ ಬಗ್ಗೆ ಆಡ್ಕೊಳಕ್ ಬಂದವ ತಂಗಿಕಿ. ತಡಿ, ಈಕಿ ಪಿಸಿನ ಬಿಡಿಸ್ತೀನಿ ಬಾರ್ತಿ. ಅತ್ತಿ ನೀ ಸುಮ್ಮನೆ ಇರು. ಹೇಳೇನಲ್ಲ ನಿನಗೆ, ಅದು ಬೇರೆನೇ ಐತಿ. ನೀ ಸುಮ್ಮನೆ ಇರು. ನಮ್ಮ ಮನೆಗೆ ಹೋಗಿಂದೆಲ್ಲ ಹೇಳ್ತೀನಂತ. ಹೋಲ್ ಬಿಡೋರದ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗಂತ. ನಾವು ಕೇಡ್ ಬಯಸಿವ ನಿನಗೆ? ನೀ ಯಾಕೆ ಅದನ್ನ ಮಾತಾಡಿ ನಿನ್ನ ಬಾಯಿ ಹೊಲಸು ಮಾಡ್ಕೋತಿ? ಪೂಜೆ ಮಾಡಕ್ಕಂತ ಬಂದು ಪೂಜೆ ಮಾಡು ನಿಷ್ಠೆಯಿಂದ. ದೇವ್ರು ನಿನಗೂ ಒಳ್ಳೇದು ಮಾಡ್ತಾನೆ. ನಾ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ಅದನ್ನ ನೀ ಯಾಕಂತಿ ನಿನ್ನ ಬಾಯಿಲೆ? ಅತ್ತಿ ನಡಿ ಹೋಗೋಣ. ಜಗಳ ಜೋಟಿ ಮಾಡ್ಲಾರ್ದ ಬರೋಬ್ಬರಿ ಹೇಳಿದೆ ನೋಡಕ್ಕಿಗೆ. ಇಂಥವ್ರಿಗೆ ಹಿಂಗೆ ಮಾತಾಡ್ಬೇಕು. ನೋಡ್ರಿ ರಶ್ಮಿ, ಎಷ್ಟು ಅನ್ಯಾಯ ಮಾಡ್ಯಾರ ನನಗೆ. ಮತ್ತೆ ಹೆಂಗೆ ಮಾತಾಡ್ಬೇಕಳು ನೋಡು. ತಾಯಿ ಏನೂ ತಪ್ಪು ಮಾಡೇ ಇಲ್ಲ ಅನ್ನುವಂಗೆ. ಅವೈನಿ ಹೋಲಿ ಬಿಡು. ಅಂದು ಅವರ ದೊಡ್ಡವ್ರು ಆಗಲ್ರಕ್ಕ. ಈಗ ಎದಕ್ಕೆ ಬಂದೀವಿ ನಾವು? ಪೂಜೆಕ್ಕಂತ ಬಂದೀವಿ. ನಿಷ್ಠೆಯಿಂದ ಪೂಜೆ ಮಾಡೋಣ, ಮನಸ್ಸಿಟ್ಟು ಪೂಜೆ ಮಾಡೋಣ. ಮತ್ತು ಬರೀ ಅವ್ರದ ಆಡ್ಕೊಂಡು ಸುಮ್ಮನೆ ಖಾಲಿ ಕಟ್ಟಿ ಸುತ್ತ ಹೋದಂಗಾಗೈತೆ. ನಡಿ ಹೇಳತ್ತಾಗ. ನೀ ಅನ್ನೋದು ಕರೆ ಐತವ.